ನಾವು ಇವತ್ತು ಕಂಪ್ನಿಯಿಂದ ವಕ್ಫಿನ ವಿರುದ್ಧ ಆಂದೋಲನವನ್ನು ಮತ್ತೆ ಶುರು ಮಾಡ್ತಾ ಇದ್ದೇವೆ. ಅಖಂಡ ಬಳ್ಳಾರಿ ಜಿಲ್ಲೆಯ ಭಾಗ, ಈ ಭಾಗದಲ್ಲಿ ಹಿಂದಿನ ಕಾಲದಲ್ಲಿ ನಿಜಾಮರ ಆಳು ಹೋಗಿರ್ತಕ್ಕಂಥ ಭಾಗ. ಹೀಗಾಗಿ ಕೆಲವು ಪ್ರದೇಶಗಳನ್ನು ನಮ್ಮದು ಅಂತ ಹಿಂದಿನ ಕಾಲದಲ್ಲಿ ಯಾವಾಗೋ ಕ್ಲೇಮ್ ಮಾಡ್ತಾ ಇದ್ದವರು. ಈಗ ಈ ಸರ್ಕಾರ ಬಂದ ಮೇಲೆ ಅನೇಕ ಕಡೆಗಳಲ್ಲಿ ರೈತರ ಜಮೀನು ಕೂಡ ನಮ್ಮದೇ ಅಂತ ಹೇಳಿ ವಕ್ಫ್ ಮಂಡಳಿಯವರು ಖ್ಯಾತೆ ತೆಗಿತಾ ಇದ್ದಾರೆ. ನನಗೆ ಬರುವಾಗ ನಮ್ಮೆಲ್ಲರಿಗೂ ಮಾಹಿತಿ ಕೊಟ್ಟರು ಇಲ್ಲಿರ್ತಕ್ಕಂಥ ಊರಿನ ಮುಖಂಡರು. ಈ ತಾಲೂಕಿನಲ್ಲಿ ಸುಮಾರು 300ಕ್ಕಿಂತ ಹೆಚ್ಚು ಎಕರೆ ಜಮೀನು ವಕ್ಫ್ ಅಂತ ಹೇಳಿ ಪಾಣಿಯಲ್ಲಿ ಉತ್ತಾರದಲ್ಲಿ ರೈತರ ಪಾಣಿಯಲ್ಲಿ ಬರ್ತಾ ಇದೆ. ಹೀಗಾಗಿ ಬಳ್ಳಾರಿ ಬಿಟ್ಟು ಕಂಪ್ಲಿಗೆ ಬಂದಿರೋದು ನಾವೆಲ್ಲ. ಕಂಪ್ಲಿಯಲ್ಲಿ ಈ ಸಮಸ್ಯೆ ತೀವ್ರವಾಗಿದೆ. ನಮ್ಮ ವಾರ್ ರೂಮಿಗೆ ಅನೇಕರು ಸಂದೇಶಗಳನ್ನು ಕಳಿಸಿದರು, ನಮ್ಮ ಊರಿಗೆ ಬನ್ನಿ ಅಂತೇಳಿ. ಕಳೆದ ವಾರ ರಮೇಶ್ ಅಣ್ಣವರು ಮತ್ತು ಕುಮಾರ್ ಬಂಗಾರಪ್ಪನವರು ಬಂದು ಈ ಸಮಸ್ಯೆ ತೀವ್ರತೆಯನ್ನು ಅರಿತು ಈ ಕಾರ್ಯಕ್ರಮವನ್ನು ಇಲ್ಲೇ ಆಯೋಜಿಸಿ ಅಂತ ಹೇಳಿದರ ಪರಿಣಾಮವಾಗಿ ನಾವೆಲ್ಲರೂ ನಿಮ್ಮ ಮುಂದೆ ಇದ್ದೇವೆ. ನಿಜಕ್ಕೂ ಆಶ್ಚರ್ಯ ಆಗತ್ತೆ. ನಾವು ಚಿಂಚೋಳಿಯಿಂದ ಪ್ರವಾಸ ಪ್ರಾರಂಭ ಮಾಡಿದ್ವಿ, ಮೊದಲೇ ಹಂತದ ಹೋರಾಟ ಬೀದರ್ನಿಂದ ಪ್ರಾರಂಭ ಮಾಡಿದ್ವಿ. ಸರ್ಕಾರ ಕೊಟ್ಟಿರ್ತಕ್ಕಂಥ ಬಡವರಿಗೆ ಜಮೀನು 26 ಎಕರೆ ಒಂದು ಗ್ರಾಮಕ್ಕೆ ಹೋಗಿದ್ವಿ. ಆ ಗ್ರಾಮದಲ್ಲಿರ್ತಕ್ಕಂಥ ಧರಂಪುರ ಅನ್ನುವಂಥ ಗ್ರಾಮ ಹಕ್ಕುಪತ್ರ ಕೊಟ್ಟಿದ್ದಾರೆ. ಬಡವರಿಗೆ ಮನೆಗಳನ್ನು ಕಟ್ಕೊಂಡಿದ್ದಾರೆ. ಅಲ್ಲಿ ವಿಠಲನ ದೇವಸ್ಥಾನ ಇದೆ, ವಾಲ್ಮೀಕಿ ದೇವಸ್ಥಾನ ಇದೆ. ಅದೆಲ್ಲ ಸೇರಿ ವಕ್ಫ್ ಅಂತ ಹೇಳಿ ಕ್ಲೇಮ್ ಮಾಡ್ತಾ ಇದ್ದಾರೆ. ಮುಂದೆ ಇನ್ನೊಂದು ಗ್ರಾಮಕ್ಕೆ ಹೋಗಿದ್ವಿ, ಚಟ್ಟಹಳ್ಳಿ ಅಂತ ಹೇಳಿ. ಆ ಇಡೀ ಊರಿಗೂರೇ ವಕ್ಫ್ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಅಲ್ಲಿಯ ಜನಪ್ರಿಯ ಶಾಸಕರಾಗಿದ್ದಂಥ ಮಂತ್ರಿಗಳು ಆಗಿದ್ದಂಥ ಬಂಡೆಪ್ಪ ಕಾಶಂಪುರ ಅವರು ಬಂದರು ಕಾರ್ಯಕ್ರಮದಲ್ಲಿ. ಬೀದರ್ದ ಕಿಲ್ಲಾನೇ ವಕ್ಫ್ ಅಂತ ಹೇಳಕ್ಕೆ ಶುರು ಮಾಡಿದಾರಂತೆ. ಇಡೀ ಹಳೆ ಬೀದರ್ ಏನಿದೆಯೋ ಅದೆಲ್ಲ ವಕ್ಫ್ ಆಸ್ತಿ. ಇದು ಬೀದರ್ದ ಕತೆ. ಮುಂದೆ ಕಲಬುರಗಿಗೆ ಬಂದ್ವಿ. ಚಿಂಚೋಳಿಯಲ್ಲಿ ಮಹಾಂತೇಶ್ವರ ಮಠ ಇದೆ. ಇಂಥ ಪೂಜ್ಯರು ಯಾರು ಸೇವಾ ಮಾಡ್ತಿದ್ರೋ ಅವನಿಗೆ ಆಶ್ರಯ ಕೊಟ್ಟಿರುವಂಥ ಜಾಗ ಅದು. ಒಬ್ಬ ಮುಸ್ಲಿಂ ಭಕ್ತ ಅವನಿಗೂ ಆಶ್ರಯ ಕೊಟ್ಟಿದ್ರು. ನಿನಗೆ ಹಿಂದೆ ಮುಂದೆ ಯಾರಿಲ್ಲಪ್ಪ, ಇಲ್ಲೇ ಒಂದು ರೂಮ್ ಕಟ್ಕೊಂಡು ಇಲ್ಲೇ ಇರು ಅಂತ ಹೇಳಿ ಆಗಿನ ಕಾಲದಲ್ಲಿ ಕೊಟ್ಟಿದ್ದಂಥ ಜಾಗ ಪಕ್ಕದಲ್ಲಿ, ಮಠದ ಪಕ್ಕದಲ್ಲಿ 600 ವರ್ಷದ ಹಿಂದೆ. ಆ ಗುರುಗಳು ಈಗಿಲ್ಲ, ಸ್ವರ್ಗಸ್ಥರಾಗಿದ್ದಾರೆ. ಆ ಸೇವೆ ಮಾಡ್ತಾ ಇರ್ತಕ್ಕಂಥ ಮುಸ್ಲಿಂ ಭಕ್ತನೂ ಈಗಿಲ್ಲ, ಅವನ ಸಮಾಧಿ ಅಲ್ಲಿದೆ. ಆ ಸಮಾಧಿ ಸುತ್ತಲೂ ಇರ್ತಕ್ಕಂಥ ಜಾಗಕ್ಕೆ ಹಸಿರು ಬಣ್ಣ ಹೊಡೆದಿದ್ದಾರೆ. ಹಸಿರು ಬಣ್ಣ ನಮ್ಮ ಇವರು ಕರೆ ಕೊಟ್ಟು ಹೋದ್ರಲ್ಲ, ಇಲ್ಲಿ ನಿಮ್ಮ ಊರಿಗೆ ಬಂದಿದ್ರು ಅನ್ಸತ್ತೆ, ಅಲ್ಲೆಲ್ಲಿ ಫೋಟೋ ನೋಡಿದ್ದೆ ನಾನು. ಯಾರು? ಜಮೀರ್ ಅಹಮದ್ ಖಾನ್ ಅವರು
ಅವ್ರು ಹೇಳಿದರು ಭಾಷಣದಲ್ಲಿ, ನಮ್ಮ ಯತ್ನಾಳ್ ಅವ್ರು ಹೇಳ್ತಾರೆ ಅವ್ರ ಬಗ್ಗೆ ಜಾಸ್ತಿ. ಅವ್ರು ಹೇಳಿದಂಗೆ ಅಲ್ಲಿ ಹಸಿರು ಬಣ್ಣ ಹೊಡೆದಿದ್ದಾರೆ. ಬರೀ ಆ ರೂಮ್ ಒಂದೇ ವಕ್ಫ್ ಅಲ್ಲ, ಇಡೀ ಮಾಂತೇಶ್ವರ ಮಠನೇ ವಕ್ಫ್ ಅಂತ ಹೇಳಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಇಡೀ ಮಠಕ್ಕೆ ಮಠನೇ. ಇಡೀ ಬಿಜಾಪುರದಲ್ಲಿ ಧರಣಿ ಕೂತರು ಯತ್ನಾಳವರು. ಅಲ್ಲಿ SP ಆಫೀಸ್, ಅಲ್ಲಿ ಅನೇಕ ಕಚೇರಿಗಳು, ಅವೆಲ್ಲ ವಕ್ಫ್ ಆಸ್ತಿ ಅಂತ ಹೇಳಿದರು. ನಿರಂತರ ಧರಣಿ ಮಾಡಿದರು, ಹಗಲು ರಾತ್ರಿ ಧರಣಿ ಮಾಡಿದರು. ನಮ್ಮ JPC ಅಧ್ಯಕ್ಷರಾಗಿರ್ತಕ್ಕಂಥ ಜಗದಂಬಿಕಾ ಪಾಲ್ ಅವರು ದೆಹಲಿಯಿಂದ ಅಲ್ಲಿ ಬಂದು ವಸ್ತುಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಇದಕ್ಕೆ ಸೂಕ್ತವಾಗಿರ್ತಕ್ಕಂಥ ಕಾನೂನಿನ ತಿದ್ದುಪಡಿಗಳನ್ನು ತರ್ತೀವಿ ಅಂದ ಮೇಲೆ, ಯಾವಾಗ ಯತ್ನಾಳ್ ಅವರು ಧರಣಿ ಕೂತಿದ್ರು, ಇಡೀ ರಾಜ್ಯಾದ್ಯಂತ ಜನ ನಮ್ಮಲ್ಲಿ ವಕ್ಫ್ ಸಮಸ್ಯೆ ಇದೆ, ನಮ್ಮಲ್ಲಿ ವಕ್ಫ್ ಸಮಸ್ಯೆ. ಅನೇಕ ರೈತರು ಅವತ್ತು ಉತ್ತಾರ ತೆಗೆದು ನೋಡೋಕೆ ಶುರು ಮಾಡಿದ್ದಾರೆ. ಇಲ್ಲಿ ಕೂತಿರೋರಿಗೆ ಎಲ್ಲರಿಗೂ ನಾನು ವಿನಂತಿ ಮಾಡ್ಕೋತೀನಿ, ಈಗ ಬರೀ 300, ಇಲ್ಲಿ ಯಾರು ಬಂದಾರ ರೈತರು? ಬಂದಿದಾರ ರೈತರು? ಬರುತ್ತಾ? ಯಾರಿಗೆ ವಕ್ಫ್ ಅಂತ ಬಂದಿದೆ RTC ಒಳಗೆ? ಅವರು ಈ RTC ಇದಾವೆ, ಇಲ್ಲಿ ಪಾಣಿ ಇದಾವೆ. ಯಾರ್ದಪ್ಪ ಇದು? ಯಾವ ಊರಿದು? ಕಂಪ್ಲಿ. ಹಾಂ, ಯಾರ ಹೆಸರಿಗಿದೆ? ಇಕ್ಬಾಲ್ ಖಾದ್ರಿ. ವಕ್ಫ್ ಆಸ್ತಿ. ಈ ಖಾದ್ರಿದು ಬಿಟ್ಟಿಲ್ಲ ವಕ್ಫ್ನವರು, ಅವನದು ತೊಗೊಳ್ತಾರನ? ಹಾಂ, ತೆಗಿಯಪ್ಪ. ಫಕೀರಪ್ಪ, ಇದು ವಕ್ಫ್ ಆಸ್ತಿ, ವಿಚಾರಣೆ ಹಂತದಲ್ಲಿದೆ. ಆಮೇಲೆ ಅದೇ ಖಾದ್ರಿ. ಅಚ್ಚಪ್ಪ, ಮಂಗಳಮ್ಮ, ಗ್ರಾಮ ಕಂಪ್ಲಿ, ವಕ್ಫ್ ಆಸ್ತಿ. ಹಾಂ, ಇಲ್ಲೇ ನೋಡ್ರಿ ನಿಮ್ಮೂರಾಗೆ ಇದೆಲ್ಲ ನೋಡಿದ್ದು ಯಾವಾಗ ಅಂತಂದರೆ, ಯತ್ನಾಳ್ ಅವ್ರು ಧರಣಿ ಕೂತ್ರಲ್ಲ ಬಿಜಾಪುರದಾಗೆ, ಅಲ್ಲಿ ಹೇಳಿದರು, ನಿಮ್ಮ ಉತ್ತಾರ ತೆಗೆದು ನೋಡಿ, ನಿಮ್ಮ ಪಾಣಿ ತೆಗೆದು ನೋಡಿ, ನಿಮ್ಮದು ವಕ್ಫ್ ಅಂತ ಇರ್ಬೋದು ಅಂದಮೇಲೆ ನಿಮ್ಗೆ ಗೊತ್ತಾಗ್ತಾ ಇರೋದು. ಕರ್ನಾಟಕ ಸರ್ಕಾರ ಸುಳ್ಳು ಹೇಳ್ತಾ ಇದೆ. ಏನು ಹೇಳಿದರು? ಸದನದೊಳಗೆ ಉತ್ತರ ಕೊಟ್ಟಿದ್ದು ನಮ್ಗೆ ಸಮಾಧಾನ ಆಗಿಲ್ಲ ಅಂತ ಮತ್ತೆ ಬಂದಿರೋದು ನಾವು. ರೈತರ ಜಮೀನನ್ನು ನಮ್ಮ BV ನಾಯಕರು ಅವ್ರ ಕ್ಷೇತ್ರದಾಗ ಕರ್ಕೊಂಡು ಹೋಗಿದ್ರು. ಯಾವ ಹಳ್ಳಿ ನಾಯಕರದು? ಯಾದಗಿರಿ ಜಿಲ್ಲೆ ಕೊಂಗಾಟಿ ಅಂತ ಊರು. ಅಲ್ಲಿ ಪಾಪ ರೈತ ಜಮೀನು ಮಾಡ್ಕೊಂಡಿದ್ದಾನೆ. ಮೋದಿ ಸರ್ಕಾರ ಹೊಸ ಟ್ರ್ಯಾಕ್, ರೈಲ್ವೆ ಲೈನು, ಎಲ್ಲಿಂದ ಎಲ್ಲಿಗ್ರಿ? ಗದಗ್ ವಾಡಿ ಗದಗ್ ರೈಲ್ವೆ ಲೈನ್ ಮಾಡಬೇಕಂತ ಸ್ಯಾಂಕ್ಷನ್ ಮಾಡಿದೆ. ಅವನು ಬಿಟ್ಟು ಕೊಡಕ್ಕೆ ರೆಡಿ ಆದ. ಅವನಿಗೆಲ್ಲ ನೋಟಿಸ್ ಹೋದು. 180 ಎಕರೆ. ಅವನಿಗೆ ಉತ್ತಾರದೊಳಗೆ ಅವನಿಗೆ ದುಡ್ಡು ಬರಬೇಕಾಗಿತ್ತು. ರೈಲ್ವೆ ಇಲಾಖೆನವರು ದುಡ್ಡು ಕೊಡೋ ಮಟ್ಟಕ್ಕೆ ಹೋಗಿದ್ರು, ಕಂಪನ್ಸೇಷನ್. ಆ ಕಂಪನ್ಸೇಷನ್ ಕೊಡೋ ಟೈಮಿಗೆ ವಕ್ಫ್ನವ್ರು ಬಂದಿದ್ದು, ನಮ್ಮ ಆಸ್ತಿ, ಆ ರೈತನಿಗೆ ದುಡ್ಡು ಕೊಡಬಾರ್ದು ಅಂತ ಅಡ್ಡ ಹಾಕಿದ್ದಾರೆ. ದೇವಸ್ಥಾನಗಳು ಅಡ್ಡ ಹಾಕಿದ್ದಾರೆ. ನಾನು ಬೆಂಗಳೂರಿನಲ್ಲಿ ಮಹದೇವಪುರ ಕ್ಷೇತ್ರ ನಂದು, ಸರ್ಕಾರಿ ಖಾಲಿ ಜಮೀನಿತ್ತು. ನಾನು ಸರ್ಕಾರಿ ಆಸ್ಪತ್ರೆ ಕಟ್ಟಕ್ಕೆ ಜಾಗ ಬೇಕು ಅಂತ ಹುಡುಕಿಟ್ಟಿದ್ದ ಜಾಗ, ಅದು ವಕ್ಫ್ ಆಸ್ತಿ. ನಮಗೆ ಕಬ್ರಸ್ಥಾನ ಇಲ್ಲ. ಎಲ್ಲೆಲ್ಲಿ ಸರ್ಕಾರಿ ಜಮೀನಿದೆ ಅದೆಲ್ಲ ವಕ್ಫ್ ಆಸ್ತಿ. ಈ ಥರ ಕ್ಲೇಮ್ ಮಾಡುವಂಥ ವಕ್ಫ್ ಮಂಡಳಿ ನಮಗೆ ಬೇಕಾ? ನಾಳೆ ದಿವಸ ನಿಮ್ಮ ಮನೇನು ದಿವಸ ಮೊಬೈಲ್ ಇದಾವೆ ಎಲ್ಲರ ಕಡೆ. ಮೊಬೈಲ್ನಾಗ ಚೆಕ್ ಮಾಡ್ತಿರ್ತಿರಲ್ಲ ಬೆಳಿಗ್ಗೆ. ಏನು ಚೆಕ್ ಮಾಡ್ತೀರಪ್ಪ? ಏನಪ್ಪ? ಹುಡುಗರಿದ್ದರೆ ಹುಡುಗಿದ ಮೆಸೇಜ್ ಬಂದಿದೆ ಅಂತ ಚೆಕ್ ಮಾಡ್ತೀರಾ ಅಲ್ಲ? ಯಜಮಾನ್ರಿದ್ದರೆ ಇವತ್ತಿನ ಧಾರಣೆ ಏನೈತೆ ಅಂತ ಚೆಕ್ ಮಾಡ್ತೀರಾ. ಇಲ್ಲಿ ಇದು ಹತ್ತಿ ಬೆಳೀತಾರೆ, ಭತ್ತ ಬೆಳೀತಾರೆ, ಅದ್ರ ಧಾರಣೆ ಏನಂತ ಚೆಕ್ ಮಾಡ್ತಾರೆ. ಇನ್ನು ಮೇಲೆ ನಮ್ಮ ಮನೆ ನಮ್ಮ ಹೆಸರು ಮೇಲೆ ಐತಿ ಅಂತಲೂ ಚೆಕ್ ಮಾಡಬೇಕು. ಅಂಥ ಪರಿಸ್ಥಿತಿ ಬಂದಿದೆ ಈಗ. ವಕ್ಫ್ ಅಂತೇಳಿ ಯಾವತ್ತೋ ಒಂದು ದಿವಸ ಮುಂಜಾನೆ ಎದ್ದು ಕೂಡ ವಕ್ಫ್ ಅಂತ ಬಂದುಬಿಡ್ಬೋದು. ಮತ್ತು ಆ ಕಾನೂನು ಹೆಂಗಿದೆ?
ಈ ಏರಿಯಾ ಪೂರ್ತಿ ಈಗೇನು ಕಾರ್ಯಕ್ರಮ ಮಾಡ್ತಾ ಇದ್ದೀವಲ್ಲ, ವೀರಶೈವ ಸಮಾಜದವ್ರು ಕೊಟ್ಟಿರೋದು ಇದು ಜಾಗ. ಕಾರ್ಯಕ್ರಮ ಮಾಡ್ಬೇಕು ಏನ್ರಿ ಬರುತ್ತವ್ರೆ. ನಾಳೆ ದಿವಸ ಇದು ವಕ್ಫ್ ಅಂತ ಹೇಳ್ಬಿಟ್ರೆ ಮುಗೀತು. ವೀರಶೈವ ಸಮಾಜಕ್ಕೆ ಇಲ್ವೇ ಇಲ್ಲ. ಅದು ಮಾಂತೇಶ್ವರ ಮಠಕ್ಕೆ ಹೋಗೈತಲ್ಲ ಈಗ, ಹಂಗೆ ಅಂಥ ಪರಿಸ್ಥಿತಿ ಬರ್ಬೋದು. ಇದು ಒಂಥರ ಮನುಷ್ಯನಿಗೆ ಹೆಂಗೆ ಕ್ಯಾನ್ಸರ್ ಬಂದು ಸಾಯಿ ಹೊಡಿಯತ್ತಲ್ಲ, ಹಂಗೆ ನಮ್ಮ ಭೂಮಿಗೆ ಬಂದಿರೋ ಕ್ಯಾನ್ಸರ್ ಇದು ವಕ್ಫ್ ಅನ್ನೋದು. ಅದಕ್ಕೆ ನಾವು ಎಚ್ಚೆತ್ಕೊಳ್ಳದೆ ಇದ್ದರೆ ನಮ್ಮ ಮನೆ ಆಸ್ತಿನೂ ಹೋಗುತ್ತೆ, ನಮ್ಮ ಜಮೀನು ಹೋಗುತ್ತೆ, ನಮ್ಮ ದೇವಸ್ಥಾನ ಹೋಗ್ತವೆ, ನಮ್ಮ ಮಠ ಮಂದಿರಗಳು ಹೋಗ್ತವೆ. ಅವೆಲ್ಲ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ನಾವು ಈ ಆಂದೋಲನವನ್ನು ಪ್ರಾರಂಭ ಮಾಡಿದ್ದೇವೆ. ದೆಹಲಿಗೆ ಹೋಗಿದ್ವಿ. ಈಗಾಗಲೇ ಮೊದಲೇ ಹಂತದಲ್ಲಿ ನಾವೇನು ಮತ್ತು ವಾರ್ ರೂಮಲ್ಲಿ ಏನು ನಮ್ಮ ಕಂಪ್ಲೇಂಟ್ಸ್ ಬಂದಿದೆ, ಅರ್ಜಿಗಳು ನಮಗೆ ಬಂದಾವೆ. ಆ ಎಲ್ಲ ಅರ್ಜಿಗಳನ್ನು JPC ಅಧ್ಯಕ್ಷರಿಗೆ, JPC ಆಫೀಸಿಗೆ, ಅವ್ರ ಸೆಕ್ರೆಟ್ರಿಗೆ ಅವೆಲ್ಲವನ್ನು ಅರ್ಪಣೆ ಮಾಡಿ ಬಂದಿದ್ದೇವೆ, ಕೊಟ್ಟು ಬಂದಿದ್ದೇವೆ. ಮತ್ತೆ ಡೆಲ್ಲಿಗೆ ಹೋಗೋರಿದ್ದೇವೆ, ಮತ್ತೆ ಬರಕ್ಕೆ ಹೇಳಿದ್ದಾರೆ. ಕರ್ನಾಟಕ ಸರ್ಕಾರದ ಅಧಿಕಾರಿಗಳನ್ನು ಕರೆದಿದ್ರು ಅಲ್ಲಿಗೆ ಕಳೆದ ವಾರ. ಅವರು ತಪ್ಪು ಮಾಹಿತಿಗಳನ್ನು ಕೊಟ್ಟು ಬಂದರು. ನಾವು ಮಾಹಿತಿಗಳನ್ನು ಕೊಟ್ಟಿದ್ರ ಪರಿಣಾಮವಾಗಿ ಇಂಥದ್ದೆಲ್ಲ ಇದೆಯಲ್ಲಪ್ಪ, RTCನೇ ತೊಗೊಂಬಂದು ಕೊಟ್ಟಿದ್ದಾರೆ ನಮ್ಮ ಹತ್ರ, ನೀವು ಯಾಕೆ ಸುಳ್ಳು ವರದಿ ಕೊಡ್ತೀರಾ ಅಂತ ಅವ್ರಿಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಹೀಗಾಗಿ ಇನ್ನೂ ಹೆಚ್ಚು ಮಾಹಿತಿಗಳು ನಮಗೆ ಬರ್ತಾ ಇದೆ. ಅದೆಲ್ಲ ಮಾಹಿತಿಗಳನ್ನು ಕೊಟ್ಟು ಬರೋದಕ್ಕೋಸ್ಕರ, ನಿಮ್ಮನ್ನು ನಾವು ರಕ್ಷಣೆ ಮಾಡೋದಕ್ಕೋಸ್ಕರ ಮತ್ತು ನಿಮ್ಮೆಲ್ಲರ ಬೆಂಬಲ ಈ ಹೋರಾಟಕ್ಕೆ ಬೇಕನ್ನೋ ಸಲುವಾಗಿ ನಾವೆಲ್ಲರೂ ಬಂದಿರೋದು. ನೀವೆಲ್ಲ ನಮ್ಮ ಜೊತೆಗಿರ್ತೀರಾ? ಇರ್ತೀರಾ? ಹಂಗಂದ್ರೆ ನೀವು ದಿನ ಮೊದಲೇ ಕೆಲಸ ಮಾಡಬೇಕಾಗಿದ್ದೇನು? ಏನು? ನಿಮ್ಮ ಆಸ್ತಿ ನಿಮ್ಮ ಹೆಸರಿನಾಗ ಐತೋ ಇಲ್ಲೋ ಅಂತ. ಆಮೇಲೆ ನಿಮ್ಮ ಅಕ್ಕಪಕ್ಕದವ್ರು ಇರ್ತಾರಲ್ಲ, ನಮ್ಮಲ್ಲಿ ಈ ಗುರುಗಳು ಹೇಳ್ತಾ ಇದ್ರು, ನಮ್ಮ ಭಾಗದಾಗ ಸಂಸ್ಕಾರ ಕಡಿಮೆ ರೀ ಹುಡುಗರಿಗೆ ಅಂದರು. ಹಾಗೆ ಭಾಗದಲ್ಲಿ ಇರ್ತಕ್ಕಂಥ ರೈತನಿಗೆ ಓದಕ್ಕೆ ಬರಲ್ಲ, ಅವನಿಗೆ ರೈತಾಪಿ ಕೆಲಸ ಮಾಡ್ತಿರ್ತಾನೆ. ಯಾರಿಲ್ಲಿ ಅಕ್ಷರಸ್ಥರಿದ್ದೀವಿ, ಸಾಲಿ ಕಲ್ತವ್ರು ಇದ್ದೀವಿ, ಅಂಥವ್ರು ದಯವಿಟ್ಟು ಅವ್ರಿಗೆ ಸಹಕಾರ ಕೊಡಬೇಕು. ಅವ್ರ ಆಸ್ತಿನೂ ಅವ್ರ ಹೆಸರಿನಲ್ಲಿ ಇದೆ ಇಲ್ಲ ಅಂತ ನೋಡಬೇಕು. ಇದನ್ನು ರಕ್ಷಣೆ ಮಾಡಿಕೊಳ್ಳೋದೇ ವಕ್ಫಿನ ಹೋರಾಟದ ಉದ್ದೇಶ. ಇದನ್ನು ಅವೇರ್ನೆಸ್, ಜನಜಾಗೃತಿ ಮಾಡಬೇಕಂತಲೇ ನಾವಿಲ್ಲಿ ಮಧ್ಯದಲ್ಲಿ ಬಂದಿರೋದು. ಅದಕ್ಕೋಸ್ಕರ ನಾನು ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತೀನಿ, ಇವತ್ತಿಲ್ಲಿ ಯಾರು ಈ ಮಾತುಗಳನ್ನು ಕೇಳ್ತಾ ಇದ್ದೀರಿ, ದಯವಿಟ್ಟು ನಿಮ್ಮ ಹಳ್ಳಿಗೆ ಹೋದ್ಮೇಲೆ, ನಿಮ್ಮ ಊರಿಗೆ ಹೋದ್ಮೇಲೆ, ನಿಮ್ಮ ಮನೆಗೆ ಹೋದ್ಮೇಲೆ, ನಿಮ್ಮ ಓಣಿಯೊಳಗೆ, ನಿಮ್ಮ ಹಳ್ಳಿಯೊಳಗೆ ನಿಮ್ಮ ದೇವಸ್ಥಾನ ನಿಮ್ಮ ವಕ್ಫ್ ಹೆಸರಿನಲ್ಲಿ ಇಲ್ಲ, ನಮ್ಮ ಹೆಸರಿನಲ್ಲಿ ಇದೆಯಾ ಅಂತ ದಯವಿಟ್ಟು ತಿಳ್ಕೊಳ್ಳಿ. ನಿಮ್ಮ ಜಮೀನು ನಿಮ್ಮ ಹೆಸರಿನಲ್ಲಿ ಇದೆಯಾ ಅಂತ ದಯವಿಟ್ಟು ತಿಳ್ಕೊಳ್ಳಿ. BJP ಅವರು ಹೆದರಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಯಾರು? ಮುಖ್ಯಮಂತ್ರಿಗಳು. ಸೈಲೆಂಟಾಗಿ ಒಳಗೆ ಇವರು ಕತ್ರಿ ಹಾಕ್ತಾ ಇದ್ದಾರೆ ನಮ್ಮ ಜಮೀನುಗಳಿಗೆ, ನಮ್ಮ ದೇವಸ್ಥಾನಗಳಿಗೆ, ಸರ್ಕಾರಿ ಭೂಮಿಗಳಿಗೆ. ಸದನದೊಳಗೆ ಸರಿಯಾಗಿ ಉತ್ತರ ಸಿಗಲಿಲ್ಲ. ಸದನದಾಗ ಚರ್ಚೆ ಮಾಡೋಕ್ಕೂ ಅವಕಾಶ ಜಾಸ್ತಿ ಕೊಡಲಿಲ್ಲ. ಉತ್ತರ ಕರ್ನಾಟಕದಲ್ಲೇ ಚರ್ಚೆ ನಡೆದರೂ ಕೂಡ ಮಾನ್ಯ ಯತ್ನಾಳ್ ಅವರು ಮಾತಾಡಿದರು, ಹರೀಶ್ ಅವರು ಮಾತಾಡಿದರು, ರಮೇಶ್ ಅವರು ಮಾತಾಡಿದರು, ಇನ್ನೂ ಅನೇಕರು ಮಾತಾಡೋರಿದ್ರು, ಅವಕಾಶನೇ ಕೊಟ್ಟಿಲ್ಲ. ಮತ್ತು ಸರ್ಕಾರ ಸುಳ್ಳು ಹೇಳಿದೆ, ರೈತರ ಜಮೀನಿಗೆ ಏನೂ ತೊಂದರೆ ಆಗಲ್ಲ. ಯಾಕಪ್ಪ? ಪಾಣಿಯೊಳಗೆ ಕಿತ್ತಾಕಿಲ್ಲ, ತೆಗೆದಾಕ್ಬೇಕಿತ್ತಲ್ಲ. ವಿಚಾರಣೆ ಇಲ್ಲೇ ನೋಡಿದೆ ನಾನು. ಈಗ RTC ಒಳಗೆ ಬರ್ತಾ ಇರೋದೇನು? ವಿಚಾರಣೆ ಹಂತದಲ್ಲಿದೆ. ಹೆಂಗೆ ಬಂತು ರೀ ವಿಚಾರಣೆ ಅಂತ? ಅವನು ಅನೇಕ ವರ್ಷಗಳಿಂದ ಆ ಭೂಮಿ ಉಳ್ಕೊಂಡು ಬಂದಿದ್ದಾನೆ, ಅವ್ರ ತಾತನ ಕಾಲದಿಂದ, ಅವ್ರ ಪೂರ್ವಜರ ಕಾಲದಿಂದ. ಅಂಥ ಭೂಮಿನ ವಕ್ಫ್ ಅಂತ ಹೊಡೆಯುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನು ವಕ್ಫ್ನಲ್ಲಿ ಏನೇನು ಅವ್ಯವಹಾರ ಆಗಿದೆ ಅಂತ ಕುಮಾರ್ ಬಂಗಾರಪ್ಪನವ್ರು ಮಾತಾಡ್ತಾರೆ. ಯಾವುದು ವಕ್ಫ್ ಆಸ್ತಿ ಇದೆಯೋ ಆ ಆಸ್ತಿಗೆ ಎಷ್ಟೆಷ್ಟು ಯಾರ್ಯಾರು ದುಡ್ಡು ಹೊಡಿತಾ ಇದ್ದಾರೆ, ಆ ಜಮೀನು ಯಾರು ವಕ್ಫ್ನಿಂದ ತೊಗೊಂಡಿದ್ದಾರೆ, ಅದ್ರ ಲಾಭ ಎಷ್ಟು ಪಡ್ಕೊಳ್ತಾ ಇದ್ದಾರೆ ಅಂತ ಅವ್ರು ಮಾತಾಡ್ತಾರೆ. ನಾನು ಇಷ್ಟೇ ವಿನಂತಿ ಮಾಡ್ಕೊಳ್ತೀನಿ, ನಿಮ್ಮ ಆಸ್ತಿ, ನಿಮ್ಮ ಭೂಮಿ, ನಿಮ್ಮ ದೇವಸ್ಥಾನ, ನಿಮ್ಮ ಮಠ, ನಿಮ್ಮ ಭಾಗದಲ್ಲಿರ್ತಕ್ಕಂಥ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಅನಕ್ಷರಸ್ಥರ ಆಸ್ತಿಗಳು, ಅದು ಕಬಳಿಸದೇ ಇರುವಂಗೆ, ವಕ್ಫ್ನವ್ರು ಕಬಳಿಸದೇ ಇರುವಂಗೆ ನಾವು ಎಚ್ಚರಿಕೆ ವಹಿಸಬೇಕು. ವಕ್ಫ್ ಕಾನೂನೇ ಬದಲಾಯಿಸ್ಬೇಕಂತ ಪ್ರಧಾನಮಂತ್ರಿಗಳು ಹೊರಟಿರೋದು. ಈಗ
ವಕ್ಫ್ನವ್ರು ಇದು ನಮ್ಮದು ಅಂತಂದರೆ ಅವ್ರದ್ದು ಅಷ್ಟೇ. ಅದಕ್ಕೇನ ಕೋರ್ಟಿಗೆ ಹೋಗೋಂಗಿಲ್ಲ, ಕಚೇರಿಗೆ ಹೋಗೋಂಗಿಲ್ಲ. ಅದಕ್ಕೆ ಪ್ರೂವ್ ಮಾಡೋಕ್ಕೂ ಅವ್ರದ್ದೇ ಸಮಿತಿ. ಹೀಗಾಗಿ ಯಾವುದು ಬೇಕಾದ್ರೂ ಅವ್ರು ಆಸ್ತಿ ಹೊಡಿಬೋದು. ಅದಕ್ಕೆ ಆ ಹೊಡೆಯೋದಕ್ಕೋಸ್ಕರ ಈ ಸರ್ಕಾರ ಬೆಂಬಲ ಕೊಡ್ತಾ ಇರೋದು. ಅದಕ್ಕೆ ನೀವು ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತೀನಿ, ಅಕಸ್ಮಾತ್ ಎಲ್ಲರೂ ಆ ರೀತಿ ಇನ್ಸಿಡೆಂಟ್ಗಳಾದರೆ, ಈಗಾಗಲೇ ನಾನು ಹೇಳಿದೆ, ಈ ತಾಲೂಕಿನಲ್ಲೇ ಸುಮಾರು 300ಕ್ಕಿಂತ ಜಾಸ್ತಿ ಎಕರೆ ಭೂಮಿ ವಕ್ಫ್ ಅಂತ ಬರ್ತಾ ಇರೋದನ್ನು ನಮಗೆ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಆ ರೀತಿ ಮಾಹಿತಿಗಳು ಸಿಕ್ಕಲ್ಲಿ ದಯವಿಟ್ಟು ನಮ್ಮ ವಾರ್ ರೂಮಿಗೆ ಕಳಿಸ್ಕೊಡಿ ಅಥವಾ ನಮ್ಮ ಮುಖಂಡರ ಕಡೆ ಕೊಡಿ. ಅದನ್ನು ಉಳಿಸ್ಕೊಡೋದಕ್ಕೆ ನಾವು ಹೋರಾಟಕ್ಕೆ ಸನ್ನದ್ಧರಾಗಿ ನಿಂತಿದ್ದೇವೆ. ನಮ್ಮೊಂದಿಗೆ ನೀವು ಇರಿ ಅಂತ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.